ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಇಸ್ ಇಟ್ ಪಾಸಿಬಲ್ ಟು ಡಿಸೈನ್ ಎ ರೆಕ್ಟಾಂಗ್ಯುಲರ್ ಪಾರ್ಕ್ ಆಫ್ ಪೆರಿಮೀಟರ್ 80 ಮೀಟರ್ ಅಂಡ್ ಏರಿಯಾ 400 ಮೀಟರ್ ಸ್ಕ್ವೇರ್? ಇಫ್ ಸೋ ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್ ಅಂತ ಕೇಳಿದ್ದಾರೆ. ನೋಡಿ, ಒಂದು ರೆಕ್ಟಾಂಗ್ಯುಲರ್ ಪಾರ್ಕ್ಗೆ ಪೆರಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಡಿಸೈನ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ? ಏರಿಯಾ 400 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಪೆರಿಮೀಟರ್ ಏನ್ ಕೊಟ್ಟಿದ್ದಾರೆ? 80 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು? 2l ಪ್ಲಸ್ 2b ಅಂತ ಹೇಳ್ತೀವಲ್ವಾ, ಇಸ್ ಈಕ್ವಲ್ಸ್ ಟು 80. ಆರ್ 2 ಕಾಮನ್ ತೆಗೆದ್ರೆ l ಪ್ಲಸ್ b ಇಸ್ ಈಕ್ವಲ್ಸ್ ಟು 80. ಆರ್ l ಪ್ಲಸ್ b ಇಸ್ ಈಕ್ವಲ್ಸ್ ಟು 80. ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ನೋಡಿ, ಕ್ಯಾನ್ಸಲ್ ಆಗುತ್ತೆ. 2 1 2 40. ಸೊ ಏನ್ ಬಂತು ನಮ್ಗೆ ಇಲ್ಲಿ? l ಪ್ಲಸ್ b ಇಸ್ ಈಕ್ವಲ್ಸ್ ಟು 40 ಬಂತು ಅಲ್ವಾ? ಈಗ ನೋಡಿ, l ಪ್ಲಸ್ b ಇಸ್ ಈಕ್ವಲ್ಸ್ ಟು 40 ಬಂದ್ರೆ ನಾವು ಏನಂತ ಹೇಳ್ಬೋದು? ಲೆಂತ್ ಪ್ಲಸ್ ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 40 ಇದೆ ಅಲ್ವಾ? ಸೊ ಬರೀ ಲೆಂತ್ ಒಂದೇ ತಗೊಂಡ್ರೆ ಎಷ್ಟಿರುತ್ತೆ? 40 ಮೈನಸ್ ಬ್ರೆಡ್ತ್ ಇರುತ್ತೆ ಅಲ್ವಾ? ಸಪೋಸ್ ಇದು 10 ಅಂತ ಇಟ್ಕೊಂಡ್ರೆ 40 ಮೈನಸ್ 10 ಮಾಡಿದ್ರೆ ಬ್ರೆಡ್ತ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಲೆಟ್ ಮಾಡ್ಕೊಳ್ಳೋಣ ನಾವು. ಲೆಟ್ ಲೆಂತ್ ಬಿ. ಇಲ್ಲಿ ನೋಡಿ, ನಾನು ಲೆಂತ್ ಲೆಟ್ ಮಾಡ್ಕೊಂತ ಇದ್ದೀನಿ. ಏನ್ ಮೇಡಮ್ ಇಲ್ಲಿ ಲೆಂತ್ ಲೆಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ, ಇಲ್ಲಿ ಯಾವುದೇ ಟರ್ಮ್ಸ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಇದರಲ್ಲಿ ಲೆಂತ್ ಬ್ರೆಡ್ತ್ ಯಾವುದೇ ಟರ್ಮ್ಸ್ ಅಲ್ಲಿ ಕೊಟ್ಟಿಲ್ಲ. ಇಲ್ಲಿ ಎಲ್ ಪ್ಲಸ್ ಬಿ, ಲೆಂತ್ ಪ್ಲಸ್ ಬ್ರೆಡ್ತ್ ಇಸ್ಕೊಷ್ಟು 40 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಲೆಟ್ ಮಾಡ್ಕೋಬಹುದು. ಸೊ ಇಂತ ಇದ್ರಲ್ಲಿ ನಾವು ಯಾವ್ದಕ್ಕಾದ್ರೂ ಲೆಟ್ ಮಾಡ್ಕೋಬಹುದು. ಲೆಟ್ ದ ಲೆಂತ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡೋಣ. ಈಗ ಬ್ರೆಡ್ತ್ ಏನಾಗತ್ತೆ? ಸೇಮ್ ಬ್ರೆಡ್ತ್ ವಿಲ್ ಬಿ ಏನಾಗತ್ತೆ? 40 ಮೈನಸ್ ಎಕ್ಸ್ ಆಗತ್ತೆ. ಯಾಕಂದ್ರೆ ಎರಡರ ಸಮ್ 40 ಬಂತು ನಮ್ಗೆ. 40 ಮೈನಸ್ ಎಕ್ಸ್, ಇದು ಯೂನಿಟ್ಸ್ ಮೀಟರ್ ಅಂತ ಇಟ್ಕೊಳ್ಳೋಣ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ? ಏರಿಯಾ ಕೂಡ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದ ರೆಕ್ಟಾಂಗಲ್ ಏನು? ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಏರಿಯಾ ಅಲ್ವಾ? ಸೊ ಲೆಂತ್ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಇಂಟು ಬ್ರೆಡ್ತ್ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಏನಂತ ಬಂತು? 40 ಮೈನಸ್ ಎಕ್ಸ್ ಅಂತ ಇಸ್ ಈಕ್ವಲ್ಸ್ ಟು ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 400. ನೋಡಿ, ಈಗ ಇದು ಮಲ್ಟಿಪ್ಲೈ ಮಾಡೋಣ. ನೋಡಿ, ಎಕ್ಸ್ ಇಂಟು 40 ಮಾಡಿದ್ರೆ 40 ಎಕ್ಸ್ ಆಯ್ತು, ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಈ 400 ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ. ಇಲ್ಲಿದ್ರೆ ಹಾಗೆ ಬರೆಯೋಣ, ಇಸ್ ಈಕ್ವಲ್ಸ್ ಟು 400. ಈಗ ನೋಡಿ, ಬಂತಲ್ವಾ ಈಕ್ವೇಶನ್ ಫಾರ್ಮೇಶನ್? ನಾವು ಇದನ್ನೆಲ್ಲ ಈಕ್ವಲ್ಸ್ ಈ ಕಡೆ ತಗೊಂಡ್ಬಿಡೋಣ. ಯಾಕಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಗೆ ಮೈನಸ್ ಇರಬಾರ್ದು ಅಲ್ವಾ? ಸೊ 400 ಈ 40x ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ 40x ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲೇನು ಉಳಿಲ್ಲ, 0. ಹೀಗ್ ಬರೆದ್ರು ಒಂದೇ. ಎಕ್ಸ್ ಸ್ಕ್ವೇರ್ ಮೈನಸ್ 40x ಪ್ಲಸ್ 400 ಇಸ್ ಈಕ್ವಲ್ಸ್ ಟು 0 ಅಂದ್ರು ಒಂದೇ. ಓಕೆ, ಈಗ ನಮ್ಗೆ ಒಂದು ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈ ಫಾರ್ಮುಲಾ ಹಾಕಿ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇದನ್ ಗೊತ್ತಲ್ವಾ ನಮ್ಗೆ? ಡಿ ಇಸ್ ಈಕ್ವಲ್ಸ್ ಟು 0 ಬಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಡಿ ಇಸ್ ಈಕ್ವಲ್ಸ್ ಟು ಮೋರ್ ದನ್ 0 ಬಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ ಎಕ್ಸಿಸ್ಟ್. ಡಿ ಇಸ್ ಈಕ್ವಲ್ಸ್ ಟು ಲೆಸ್ ದನ್ 0 ಬಂದ್ರೆ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಪ್ಲೇಸ್ ಇಲ್ಲ ಸ್ವಲ್ಪ. ಸೊ ಫಸ್ಟ್ ಏನ್ ಮಾಡ್ಕೋಬೇಕು ನಾವು? ಇಲ್ಲಿ ಎ ಬಿ ಸಿ ಬರ್ಕೊಂಡ್ಬಿಡೋಣ. ಎ ಏನಿದೆ? ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಇಸ್ ಈಕ್ವಲ್ಸ್ ಟು ಏನಿದೆ? ಮೈನಸ್ 40.
ಸಿ ಇಸ್ ಈಕ್ವಲ್ಸ್ ಟು 400 ಇದೆ. ಓಕೆ, ಈಗ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಟಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಅಂದ್ರೆ -40 ಹೋಲ್ ಸ್ಕ್ವೇರ್ ಮೈನಸ್ 4ac 4 ಇಂಟು ಎ ಪ್ಲೇಸ್ ಅಲ್ಲಿ 1 ಇದೆ, ಸಿ ಪ್ಲೇಸ್ ಅಲ್ಲಿ 400 ಇಸ್ ಈಕ್ವಲ್ಸ್ ಟು ನೋಡಿ -40 ಸ್ಕ್ವೇರ್ ಇದೆ, -40 ಇಂಟು -40 ಮೈನಸ್ ಮೈನಸ್ ಪ್ಲಸ್ ಆಯ್ತು, 40 ಇಂಟು 40 ಅಂದ್ರೆ 1600 ಬಂತು ಅಲ್ವಾ, ಮೈನಸ್ 4 ಅಂದ್ರೆ 4. ಓಕೆ, 4 ಇಂಟು 400 ಅಂದ್ರೆ 16 ಬಂತು ನೋಡಿ. 1600 ಮೈನಸ್ 1600 ಏನ್ ಬರುತ್ತೆ, ಇಸ್ ಈಕ್ವಲ್ಸ್ ಟು 0 ಬಂತು. ಅಂದ್ರೆ ಡಿ ಇಸ್ ಈಕ್ವಲ್ಸ್ ಟು 0 ಬಂತು. ಡಿ ಇಸ್ ಈಕ್ವಲ್ಸ್ ಟು 0 ಬಂದ್ರೆ ನಾವೇನ್ ಹೇಳ್ತೀವಿ, ಟು ಈಕ್ವಲ್ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ. ಸೊ ನಾವೇನ್ ಹೇಳೋಣ, ಫಸ್ಟ್ ಅವ್ರ ಕ್ವಶನ್ ಕೇಳಿದ್ರೆ ಇಸ್ ಇಟ್ ಪಾಸಿಬಲ್ ಅಂತ. ಎಸ್, ಇಟ್ ಈಸ್ ಪಾಸಿಬಲ್. ಈಗ ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ಮಾಡಬೇಕು, ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ ಅಲ್ವಾ ನಮ್ಗೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a. ಓಕೆ, ಈಗ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ನೋಡಿ ಬಿ ಸ್ಕ್ವೇರ್ ಮೈನಸ್ 4ac ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಿ ಅಲ್ವಾ, ಡಿ ಇಸ್. ಸೊ ಅದಕ್ಕೆ ಡೈರೆಕ್ಟ್ ನಾವು ಅಂಡರ್ ರೂಟ್ ಡಿ ಅಂತಾನು ಹಾಕೋಬಹುದು, ಇಲ್ಲ ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಡೋಣ ಬಿಡಿ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ -40 ಇದೆ, ಅಂದ್ರೆ ಇಲ್ಲಿ ನೋಡಿ ಫಾರ್ಮುಲಾದಾಗಿರೋ 1 ಮೈನಸ್, ಬಿ ವ್ಯಾಲ್ಯೂ ಇರೋದು 1 ಮೈನಸ್. ಓಕೆ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಈ ಬಿ ಸ್ಕ್ವೇರ್ ಮೈನಸ್ 4ac ಏನ್ ಬಂತು ವ್ಯಾಲ್ಯೂ 0 ಬಂತು, ಅಪಾನ್ 2 ಇಂಟು ಎ ಪ್ಲೇಸ್ ಅಲ್ಲಿ ಏನಿದೆ 1 ಇದೆ 1. ಈಗ ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 40, ಇಲ್ಲಿ ಅಂಡರ್ ರೂಟ್ 0 ಅಂದ್ರೆ 0 ಆಯ್ತು, ಅಪಾನ್ 2 1 2 ಆಯ್ತು, ಕ್ಯಾನ್ಸಲೇಷನ್ ಹೋಗುತ್ತೆ, 2 1 2 20. ಸೊ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಬಂತು. ಈಗ ನಾವೇನ್ ಹೇಳ್ಬೋದು, ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ ಲೆಂತ್ಗೆ, ಲೆಂತ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ವ್ಯಾಲ್ಯೂ ಏನ್ ಬಂತು 20 ಮೀಟರ್ಸ್. ಅದೇ ರೀತಿ ಬ್ರೆಡ್ತ್ ಏನ್ ಬಂದಿತ್ತು ನಮ್ಗೆ 40 ಮೈನಸ್ ಎಕ್ಸ್ ಬಂತು. ಸೊ 40 ಮೈನಸ್ ಎಕ್ಸ್ ವ್ಯಾಲ್ಯೂ 20 ಇದೆ, ಸೊ 40 ಮೈನಸ್ 20 ಅಂದ್ರೆ 20 ಮೀಟರ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಲೆಂತ್ ಕೂಡ 20 ಮೀಟರ್ ಇದೆ, ಬ್ರೆಡ್ತ್ ಕೂಡ 20 ಮೀಟರ್ ಇದೆ, ಅಂದ್ರೆ ಇಲ್ಲಿ ರೆಕ್ಟಾಂಗಲ್ ಇಲ್ಲ ಸ್ಕ್ವೇರ್ ಇದೆ ಅಂತ ಅರ್ಥ. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ.